ಬಹಳ ಕಡಿಮೆ ಬಜೆಟ್ ಅಲ್ಲಿ 4,000, 5,000, 10,000 ಒಳಗಡೆನೆ ನಿಮ್ಗೆ ಒಳ್ಳೊಳ್ಳೆ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ. ಯಾವ್ದಾದ್ರು ಸರ್ಫ್ ಅಥವಾ ಲಿಕ್ವಿಡ್ ನ ನೀವು ಬಳಸಬಹುದು. ನಾವ್ ಹೇಗೆ ಫೋನ್ ಚಾರ್ಜರ್ ಎಲ್ಲ ಕನೆಕ್ಟ್ ಮಾಡ್ಕೋತೀವಿ ಅದೇ ತರ ನಾನು 15 ಮಿನಿಟ್ಸ್ ಸೆಟ್ ಮಾಡ್ಕೋತೀನಿ. ತುಂಬಾ ಚೆನ್ನಾಗಿ ಪೌಡರ್ ನೀಟಾಗಿ ಮಿಕ್ಸ್ ಆಗ್ತಾ ಇದೆ. ವಿತಿನ್ 15 ಮಿನಿಟ್ಸ್ ಅಲ್ಲಿ ವಾಶ್ ಆಗುತ್ತೆ. ಆಲ್ರೆಡಿ ನಿಧಾನಕ್ಕೆ ಕೊಳೆ ಬಿಟ್ಕೋತಾ ಇದೆ. ನೀವು ಬೆಡ್ಶೀಟ್ ಹಾಕಿರೋದು ಇದು ಕೂಡ ಅದೇ ತರ ಎಷ್ಟು ನೀಟಾಗಿ ಕೊಳೆ ಹೋಗ್ತಾ ಇದೆ. ಈ ತರ ಬಿಟ್ರೆ ಸಾಕು, ಏನದ್ ಬಟ್ಟೆ ವಾಶ್ ಆಗಿರೋ ನೀರು ಪೂರ್ತಿ ಆಚೆ ಹೋಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಆಗಿದೆ ಅಂತ ಹೇಳಿ. ಕೂಡ ಕಂಪ್ಲೀಟ್ ನೀಟಾಗಿ ಕ್ಲೀನ್ ಆಗಿದೆ. ಕಡಿಮೆ ಬಜೆಟ್ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದಂತ ವಾಷಿಂಗ್ ಮಷಿನ್ ಇದು. ಈಗ ಯುಗಾದಿ ಆಫರ್ ಅಂತ ಹೇಳಿ ಲಕ್ಷ್ಮಿ ವಾಷಿಂಗ್ ಮಷಿನ್ ಇಂದ ನಿಮ್ಗೆ ಬೆಸ್ಟ್ ಆಫರ್ಸ್ ಕೊಡ್ತಾ ಇದ್ದಾರೆ. ಜಸ್ಟ್ 4,000 ರೂಪಾಯಿ ಪ್ಲಸ್ ಡೆಲಿವರಿ ಚಾರ್ಜಸ್ ಮಾಡ್ತಾರೆ. 5,000 ಪ್ಲಸ್ ಡೆಲಿವರಿ ಚಾರ್ಜಸ್ ಇರುತ್ತೆ. ಜಸ್ಟ್ 1,000 ಡಿಫ್ರೆನ್ಸ್ ಇರುತ್ತೆ. ಅಂಡ್ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಕೂಡ ಡೆಲಿವರಿ ಕೊಡ್ತಾ ಇದ್ದಾರೆ ನಿಮ್ಗೆ. ಒಂದು ವರ್ಷದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತಂದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ. ಮನೆಯಲ್ಲಿ ವಯಸ್ಸಾಗಿರೋ ಅಪ್ಪ ಅಮ್ಮ ಇರ್ತಾರೆ ಅಂಡ್ ತುಂಬಾ ಬಿಸಿ ಶೆಡ್ಯೂಲ್ ಅಲ್ಲಿ ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಟ್ಟೆ ವಾಶ್ ಮಾಡೋದಕ್ಕೋಸ್ಕರ ಒಂದು ಒಳ್ಳೆ ವಾಷಿಂಗ್ ಮಿಷಿನ್ ತಗೋಬೇಕು ಅಂತ ನೋಡ್ತಿರ್ತೀರಾ. ಆದ್ರೆ 40,000, 50,000 ರೂಪಾಯಿ ಕೊಟ್ಟು ವಾಷಿಂಗ್ ಮಿಷಿನ್ ತಗೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ. ಅಂತವ್ರಿಗೋಸ್ಕರ ಲಕ್ಷ್ಮಿ ವಾಷಿಂಗ್ ಮಷಿನ್ ಇಂದ ಬೆಸ್ಟ್ ಪ್ರಾಡಕ್ಟ್ಸ್ ಸಿಗ್ತಾ ಇದೆ ನಿಮ್ಗೆ. ಬಹಳ ಕಡಿಮೆ ಬಜೆಟ್ ಅಲ್ಲಿ 4,000, 5,000, 10,000 ಒಳಗಡೆನೆ ನಿಮ್ಗೆ ಒಳ್ಳೊಳ್ಳೆ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ. ಹಾಗಿದ್ರೆ ಹೇಗೆ ಆಪರೇಟ್ ಮಾಡೋದು ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ಬಿಡಿ, ಪೂರ್ತಿ ನೋಡಿ. ವೀಕ್ಷಕರೇ ಬನ್ನಿ, ಇವಾಗ ಮಷೀನ್ ಅಲ್ಲಿ ಒಂದಷ್ಟು ಕೊಳೆ ಬಟ್ಟೆಗಳಿದೆ. ಹೇಗ್ ವಾಶ್ ಮಾಡುತ್ತೆ ಏನು ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವೇನ್ ನೋಡ್ತಾ ಇದೀರಲ್ಲ, 2 ವಾಷಿಂಗ್ ಮಷೀನ್. ಇದು ಬಂದು ನಿಮ್ಗೆ 8 kg ವಾಷಿಂಗ್ ಮಷೀನ್ ಆಗಿರುತ್ತೆ. ಇದು ಬಂದು 11 kg. 8 kg ಬಂದು ಬ್ಯಾಚುಲರ್ಸ್ ಯಾರೆಲ್ಲ ಇರ್ತಾರೆ ಅಂತವ್ರಿಗೆ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಅಂಡ್ ಇದಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಗೆ ಬಹಳ ಉತ್ತಮವಾದಂತ ಪ್ರಾಡಕ್ಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮತ್ತೆ ಇದಕ್ಕೆ 3 ಇಂದ 4 ಜೊತೆ ಬಟ್ಟೆಯನ್ನ ನೀವು ಹಾಕಿ ವಾಶ್ ಮಾಡಬಹುದು. ಅಂಡ್ ಇದಕ್ ಬಂದು ಏನು 11 kg ಮಷೀನ್ ಗೆ 4 ರಿಂದ 5 ಜೊತೆ ಬಟ್ಟೆನ ಹಾಕಿ ವಾಶ್ ಮಾಡಬಹುದು. ಮತ್ತೆ ನೀವು ಈಗ ಆಲ್ರೆಡಿ ನಾನು ನೀರೆಲ್ಲ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದೀನಿ. ನೀರ್ ಯಾವ ಅಂದಾಜಿನ ಮೇಲೆ ಹಾಕ್ಬೇಕು ಅಂತಂದ್ರೆ ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇದೀರಲ್ವಾ, ಇಲ್ಲೊಂದು ಟ್ಯಾಪ್ ಇದೆ ನೋಡಿ. ಈ ಟ್ಯಾಪ್ ನ ನೇರಕ್ಕೆ ನೀರ್ ತುಂಬಿಸ್ಕೋಬೇಕು. ಅಂಡ್ ಸೇಮ್ ಪ್ರೋಸೆಸ್ ಇದಕ್ಕೂ ಕೂಡ ಇಲ್ಲಿ ಏನ್ ಟ್ಯಾಪ್ ಇದೆ ಅಲ್ಲ, ಕಾಣಿಸ್ತಿದೆ ಅಲ್ವಾ, ಈ ಟ್ಯಾಪ್ ಗೆ ನೀರ್ ತುಂಬಿಸ್ಕೋಬೇಕು. ನೀವನ್ ಬಕೆಟ್ ಅಲ್ಲ ಅಥವಾ ಬಿಂದಿಗೆಲ್ಲಾದ್ರೂ ಉಯ್ಕೋಬಹುದು, ಅಥವಾ ಡೈರೆಕ್ಟ್ ನಲ್ಲಿಗೆ ಕನೆಕ್ಟ್ ಮಾಡ್ಕೋತೀನಿ ಅಂದ್ರೂ ಕೂಡ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಈ ನಲ್ಲಿ ಕನೆಕ್ಟ್ ಮಾಡ್ಕೊಂಡ್ರೆ ಸ್ಟೋರ್ ಆಗುತ್ತೆ ನೀರ್. ಇವಾಗ ಎಷ್ಟು ತುಂಬಿಸ್ಕೊಳ್ಳೋದು ಅಂದಾಜು ನಿಮ್ದು ಹೇಳ್ದೆ. ಇದಕ್ಕೆ ಸರ್ಫ್ ಅಥವಾ ಲಿಕ್ವಿಡ್, ನೀವ್ ಯಾವ್ದಾದ್ರು ಸರ್ಫ್ ಅಥವಾ ಲಿಕ್ವಿಡ್ ನ ನೀವು ಬಳಸಬಹುದು. ಬನ್ನಿ, ನಾನು ಇವಾಗ ಸರ್ಫ್ ಹಾಕ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದಕ್ ಸ್ವಲ್ಪ ಹಾಕ್ತೆ ಅಂಡ್ ಇದಕ್ಕೂ ಸ್ವಲ್ಪ ಹಾಕಿದೆ. ವೀಕ್ಷಕರು ಇವಾಗ ಹಾಗಾದ್ರೆ ಇದಕ್ಕೆ ಕರೆಂಟ್ ಕನೆಕ್ಷನ್ ಹೇಗಿರುತ್ತೆ ಅಂದ್ರೆ ಬಹಳ ಸಿಂಪಲ್ ರೀ. ನಾವ್ ಹೇಗೆ ಫೋನ್ ಚಾರ್ಜರ್ ಎಲ್ಲ ಕನೆಕ್ಟ್ ಮಾಡ್ಕೋತೀವಿ ಅದೇ ತರ ಇಲ್ಲೇನೊಂದು ಪ್ಲಗ್ ಮಷಿನ್ ಇದೆ ಆಯ್ತಾ. ಪ್ಲಗ್ ಏನಿದೆ, ಈ ಪ್ಲಗ್ ಗೆ ನಾನು 2 ಮಷಿನ್ ಕನೆಕ್ಟ್ ಮಾಡಿದೀನಿ ಆಯ್ತಾ. ಕನೆಕ್ಟ್ ಮಾಡಿದೀನಿ. ಇಲ್ಲಿ ನಾನು ಸ್ವಿಚ್ ಆನ್ ಮಾಡ್ಕೋತಾ ಇದ್ದೀನಿ. ಅಂಡ್ ಇಲ್ಲಿ ಬಂದು ಟೈಮರ್ ಕೂಡ ಸೆಟ್ ಮಾಡ್ಕೋತೀನಿ. ಬನ್ನಿ, ಇದು ಬಂದು ನಿಮಗೆ 15 ಮಿನಿಟ್ಸ್. ನಾನು 15 ಮಿನಿಟ್ಸ್ ಸೆಟ್ ಮಾಡ್ಕೋತೀನಿ. ಅಂಡ್ ನೀವ್ ಯಾವತ್ತೂ ಕೂಡ ರಿಟರ್ನ್ ಈ ತರ ತಗೊಂಡ್ಬರೋಂಗಿಲ್ಲ. ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಡೋಂಟ್ ಟರ್ನ್ ಲೆಫ್ಟ್ ಅಂತ ಹೇಳ್ಬಿಟ್ಟು. ಬೈ ಚಾನ್ಸ್ ಮಷಿನ್ ರನ್ ಆಗ್ತಾ ಇತ್ತು, ಕರೆಂಟ್ ಹೋಯ್ತಪ್ಪ ಅಂತಂದಾಗ ಏನು ಅಂತಂದ್ರೆ ನೀವೇನು ಮಾಡೋ ಆಗಿಲ್ಲ. ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಅದ್ ಮತ್ತೆ 0 ಬಂದ್ ನಿಂತಿರುತ್ತೆ. ಅಂಡ್ ಆಸ್ ಯೂಶುವಲ್ ಕರೆಂಟ್ ಬಂದ ತಕ್ಷಣ ಆಟೋಮೆಟಿಕ್ ಆಗಿ ಅದು ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಇವಾಗ ಬಟ್ಟೆ ಎಲ್ಲ ವಾಶ್ ಆಯ್ತು ಅಂತಂದಾಗ ಏನಾಗುತ್ತೆ ಅಂದ್ರೆ ಆಸ್ ಯೂಶುವಲ್ ಇದು 15 ಏನಿತ್ತು ಅಲ್ಲಿಂದ ಬಂದು ಮತ್ತೆ 0ಗೆ ಬಂದ್ ನಿಂತ್ಕೊಳ್ಳುತ್ತೆ. ಅಂಡ್ ಸೇಮ್ ಇದ್ರಲ್ಲೂ ಕೂಡ ಅಷ್ಟೇನೆ, ಇದು ವಾಶ್ ಆಗ್ತಾ ಇರುತ್ತೆ. ನೀವ್ ಯಾವ ಟೈಮಲ್ಲೂ ನೀವು ಒಂದ್ಸಲ ಆನ್ ಮಾಡಿದ್ಮೇಲೆ ಏನು ಕೂಡ ಮಾಡೋ ಆಗಿರೋದಿಲ್ಲ. ಇಲ್ಲೂ ಕೂಡ 15 ಮಿನಿಟ್ಸ್ ನಿಲ್ಲಿಸ್ಬೇಕು. ಕರೆಂಟ್ ಹೋದ್ಮೇಲೆ ನೀವೇನ್ ಮಾಡೋದು ಹೇಗೆ ಅಂತ ಏನು ಇಲ್ಲ, ಅದು ಹಾಗೆ ನಿಂತ್ಕೊಂಡಿರುತ್ತೆ. ವಾಶ್ ಆದ್ಮೇಲೆ ಅಗೇನ್ 0 ಬಂದು ನಿಂತ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿ ಪೌಡರ್ ನೀಟಾಗಿ ಮಿಕ್ಸ್ ಆಗ್ತಾ ಇದೆ. ಬನ್ನಿ, ಕೊಳೆ ಬಟ್ಟೆಗಳೊಂದು ಅಷ್ಟಿದೆ, ನೀಟಾಗಿ ಒಳಗಡೆಗೆ ಹಾಕೋಣ ತೋರಿಸ್ತೀನಿ. ವೀಕ್ಷಕರು ಇವಾಗ ನಾನು ಒಂದು ಮಷಿನ್ ಗೆ ಬಟ್ಟೆ ಹಾಕ್ತೀನಿ, ಇನ್ನೊಂದು ಮಷಿನ್ ಬಂದು ಬೆಡ್ಶೀಟ್ ಹಾಕ್ತೀನಿ. ಸರ್ ಅದ್ ಬೆಡ್ಶೀಟ್ ಹಾಕಿ ಸರ್. ಇದು ಬಹಳ ಗಲೀಜ್ ಆಗಿದೆ, ತುಂಬಾನೇ ಡಸ್ಟ್ ಆಗಿರುವಂತ ಬೆಡ್ಶೀಟ್. ಸೊ ಈ ತರದಾದ್ರೆ ಒಂದು ಬೆಡ್ಶೀಟ್ ನೀವು ಹಾಕೋಬಹುದು. ವಿತಿನ್ 15 ಮಿನಿಟ್ಸ್ ಅಲ್ಲಿ ವಾಶ್ ಆಗುತ್ತೆ. ಸೊ ಸರ್ ಬಟ್ಟೆ ಹಾಕ್ತಿದ್ದಾರೆ. ಮತ್ತೆ ಇದಕ್ಕೆ ನಾನು ಬಟ್ಟೆ, ಇದು ಇನ್ನೊಂದು ಬಟ್ಟೆಗಳು ಹಾಕ್ತಿವಿ. ಬೆಡ್ಶೀಟ್ಸ್ ಇದಕ್ಕೆ ಹಾಕಿದ್ದಾಯ್ತು. ಸರ್ ಬಟ್ಟೆ ತಗೊಬನ್ನಿ ಸರ್, ಇದಕ್ಕೆ ಬಟ್ಟೆ ಹಾಕಿ ನೋಡಿ. ಪೌಡರ್ ಅಂತೂ ತುಂಬಾ ಚೆನ್ನಾಗಿ ನೀಟಾಗಿ ಮಿಕ್ಸ್ ಅಪ್ ಆಗಿದೆ. ಅಂಡ್ ಇದು ವೈಟ್ ಕಲರ್ ಬಟ್ಟೆ, ಗಲೀಜ್ ಆಗಿರೋ ಬಟ್ಟೆನೆ. ಕಾಲರ್ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಎಷ್ಟು ಗಲೀಜ್ ಆಗಿದೆ ಅಂತ ಹೇಳಿ. ಅಂಡ್ ವಾಶ್ ಆದ್ಮೇಲೆ ಯಾವ ತರ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇನ್ನೊಂದು ಬಟ್ಟೆ, ಬಹಳ ಗಲೀಜ್ ಇರುವಂತ ಬಟ್ಟೆ ಇದು. ಕಾಲರ್ ನೀವು ನೋಡ್ತಾ ಇರ್ಬೋದು ಎಷ್ಟು ಗಲೀಜ್ ಇದೆ ಅಂತೇಳಿ. ಅಂಡ್ ನಮ್ಮ ಮಷೀನ್ ವಾಶ್ ಮಾಡಾದ್ಮೇಲೆ ಎಷ್ಟು ಚಂದ ಇರುತ್ತೆ ತೋರಿಸ್ತೀನಿ ಬನ್ನಿ. ಅಂಡ್ ನೀವ್ ಇಲ್ಲಿ ನೋಡ್ತಾ ಇರ್ಬೋದು, ಪವರ್ ಆನ್ ಮಾಡಿದೀವಿ, ಮಷಿನ್ ವರ್ಕ್ ಆಗ್ತಾ ಇದೆ. ಕರೆಂಟ್ ಏನಾದ್ರು ಹೊಡಿಯುತ್ತಾ, ಶಾಕ್ ಆಗುತ್ತಾ ಅಂತ ಅನ್ಕೋಬಹುದು. ನೋ ವೇ, ಇದು ಬಂದು ಶಾಕ್ ಪ್ರೂಫ್ ಇರುತ್ತೆ. ಇವನ್ ಇದ್ರಲ್ಲೂ ಅಷ್ಟೇ ಬೋತ್ ಮಷಿನ್ಸ್ ಶಾಕ್ ಫ್ರೀ ಇರುತ್ತೆ. ಸೊ ಚೆನ್ನಾಗಿ ವಾಶ್ ಆಗ್ತಿದೆ ಬಟ್ಟೆ. ಅಂಡ್ ಆಲ್ರೆಡಿ ನಿಧಾನಕ್ಕೆ ಕೊಳೆ ಬಿಟ್ಕೋತಾ ಇದೆ. ನೀವ್ ಇಲ್ಲಿ ನೋಡಿ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿ, ಬೇಕಾದ್ರೆ ಕೊಳೆ ನಿಧಾನಕ್ಕೆ ಬಿಟ್ಕೊಂತಾ ಇದೆ. ಇಲ್ಲೂ ಕೂಡ ಬೆಡ್ಶೀಟ್ಸ್ ಅಲ್ಲಂತೂ ಹೇಳೋದಿಕ್ಕಾಗಲ್ಲ, ಅಷ್ಟು ಕೊಳೆ ಬರ್ತಾ ಇದೆ.
ಈಗ ಯುಗಾದಿ ಆಫರ್ ಅಂತೇಳಿ ಲಕ್ಷ್ಮಿ ವಾಷಿಂಗ್ ಮಷೀನ್ ಇಂದ ನಿಮ್ಗೆ ಬೆಸ್ಟ್ ಆಫರ್ಸ್ ಕೊಡ್ತಾ ಇದಾರೆ. ಏನ್ ಗೊತ್ತಾ, ನೀವ್ ಇಲ್ಲಿ ನೋಡ್ತಾ ಇದೀರಲ್ವಾ, ಈ 4 ಕಲರ್ಸ್ 8 kg ವಾಷಿಂಗ್ ಮಷೀನ್ ಇದು 4 ಕಲರ್ಸ್ ಬರುತ್ತೆ. ಅಂಡ್ ಇದು ಬಂದು ನಿಮ್ಗೆ 11 kg ವಾಷಿಂಗ್ ಮಷೀನ್, ಇದ್ರಲ್ಲೂ ಕೂಡ 4 ಕಲರ್ಸ್ ಬರುತ್ತೆ. ಈ 4 ಕಲರ್ಸ್ ಏನಿದೆ 8 kg ಮಷೀನ್ಸ್ ಅಲ್ಲಿ ನಿಮಗೆ ಜಸ್ಟ್ 4,000 ರೂಪಾಯಿ ಪ್ಲಸ್ ಡೆಲಿವರಿ ಚಾರ್ಜಸ್ ಮಾಡ್ತಾರೆ. ಹಾಗೆ ಇದ್ರಲ್ಲೂ ಕೂಡ ಅಷ್ಟೇ 11 kgಗೆ 5,000 ಪ್ಲಸ್ ಡೆಲಿವರಿ ಚಾರ್ಜಸ್ ಇರುತ್ತೆ. ಜಸ್ಟ್ 1,000 ಡಿಫ್ರೆನ್ಸ್ ಇರುತ್ತೆ. ಹಾಗೆ ಈ ಒಂದು 8 kgಗೆ ಬಜಾರ್ ಕೂಡ ಸಿಗುತ್ತೆ. ಬಜಾರ್ ಇಲ್ದೇ ಇರೋದಿರುತ್ತೆ. ಬಜಾರ್ ಇರೋದೇನಪ್ಪಾ ಅಂತಂದ್ರೆ ಕೆಲವೊಂದು ಬಟ್ಟೆ ವಾಶ್ ಆಗಿದ ತಕ್ಷಣ ಆಫ್ ಆಗುತ್ತೆ, ಸೊ ಅಲಾರಂ ಬರುತ್ತೆ ಅವಾಗ. ಅಂಡ್ ಬಜಾರ್ ಇಲ್ದೇ ಇರೋದು ನಾವು ಟೈಮಿಂಗ್ಸ್ ನೋಡ್ಕೊಂಡು ಬಂದು ನಾವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಅಂಡ್ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಕೂಡ ಡೆಲಿವರಿ ಕೊಡ್ತಾ ಇದ್ದಾರೆ ನಿಮ್ಗೆ. ವೀಕ್ಷಕರೇ, ಅದು ಅಷ್ಟೇ ಅಲ್ಲ, ನಿಮ್ಗೆ ಈಗ್ಲೂ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡಿ ಅಂಡ್ ಬೇರೆ ಕಂಪನಿಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ 6,500 7,000 ಈ ತರ ಚಾರ್ಜಸ್ ಮಾಡ್ತಿದ್ದಾರೆ. ಆದ್ರೆ ನಮ್ಮ ಲಕ್ಷ್ಮಿ ವಾಷಿಂಗ್ ಮೆಷಿನ್ ಅಲ್ಲಿ 4,000 ಪ್ಲಸ್ ಡೆಲಿವರಿ ಚಾರ್ಜಸ್, 5,000 ಪ್ಲಸ್ ಡೆಲಿವರಿ ಚಾರ್ಜಸ್ ಈ ತರ ಸಿಗ್ತಾ ಇದೆ. ಅಂಡ್ ಸರ್ವಿಸ್ ವೈಸ್ ಕೂಡ ನೋ ಕಾಂಪ್ರಮೈಸ್. ಅಂಡ್ ಸುಮಾರು 5 ವರ್ಷಗಳಿಂದ ಯಶಸ್ವಿಯಾಗಿ ಇವರು ಈ ಒಂದು ವಾಷಿಂಗ್ ಮಷಿನ್ ನ ಡೆಲಿವರಿ ಕೊಡುವಂತದ್ದಾಗ್ಬೋದು, ಸರ್ವಿಸಸ್ ಕೊಡೋದಾಗ್ಬೋದು ಮಾಡ್ಕೊಂತ ಬರ್ತಾ ಇದ್ದಾರೆ. ವೀಕ್ಷಕರಿಂದ ನಮ್ಮ ಲಕ್ಷ್ಮಿ ವಾಷಿಂಗ್ ಮಷಿನ್ ಗ್ಯಾರಂಟಿ ವಾರಂಟಿ ಬಗ್ಗೆ ಹೇಳೋದಾದ್ರೆ 1 ವರ್ಷ ಮೋಟರ್ ಅನ್ನ ಗ್ಯಾರಂಟಿ ಕೊಡ್ತಾರೆ. ಬೈ ಚಾನ್ಸ್ 1 ವರ್ಷದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತಂದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ. ಹಾಗೆ ಡೋರ್ ಸ್ಟೆಪ್ ಸರ್ವಿಸ್ ನಿಮ್ಗೆ ಸಿಗ್ತಾ ಇದೆ. ವೀಕ್ಷಕರೇ, ನಮ್ಮ ಬೆಂಗಳೂರಲ್ಲೇ ಇದ್ಕೊಂಡು ನೀವು ನಮ್ಮ ವಾಷಿಂಗ್ ಮಷಿನ್ ನ ನೀವು ಬುಕ್ ಮಾಡ್ತಿದ್ದೀರಾ ಅಂತಂದ್ರೆ ಹೋಮ್ ಡೆಲಿವರಿ ನಿಮ್ಗೆ ಸಿಗ್ತಾ ಇದೆ. ಹಾಗೆ ಔಟ್ ಆಫ್ ಬ್ಯಾಂಗ್ಳೂರಲ್ಲಿ ನೀವು ಬುಕ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಗೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ. ವೀಕ್ಷಕರೇ, ನಾವು ಮಷಿನ್ ಆನ್ ಮಾಡಿ ಜಸ್ಟ್ 5 ಮಿನಿಟ್ಸ್ ಆಗಿದೆ ಅಷ್ಟೇ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಮಷಿನ್ ಎಷ್ಟು ಬಂದು ನಿಂತ್ಕೊಂಡಿದೆ ಅಂತ ಹೇಳಿ. ಇಷ್ಟಕ್ಕೆನೆ ಯಾವ ರೀತಿ ಕೊಳೆ ಹೋಗ್ತಿದೆ ಬಟ್ಟೆನಲ್ಲಿ ಅಂತ ತೋರಿಸ್ತೀನಿ. ನೀವು ಬನ್ನಿ, ಇಲ್ಲಿ ನೋಡ್ತಾ ಇರ್ಬೋದು. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚಂದ ಹೋಗ್ತಿದೆ ಅಂತ ಹೇಳಿ. ಹಾಗೆ ಪಕ್ಕದ ಮಷಿನ್ ನೋಡಿ ಬೆಡ್ಶೀಟ್ ಹಾಕಿರೋದು, ಇದು ಕೂಡ ಅದೇ ತರ ಎಷ್ಟು ನೀಟಾಗಿ ಕೊಳೆ ಹೋಗ್ತಾ ಇದೆ. ಅಂದ್ರೆ ನೀವು ಇನ್ವೆಸ್ಟ್ ಮಾಡೋದು ಒಂದು ಸ್ಮಾಲ್ ಅಮೌಂಟ್ 4,000 5,000 ರುಪೀಸ್ ಇನ್ವೆಸ್ಟ್ ಮಾಡ್ತೀರಾ. ಲೈಫ್ ಟೈಮ್ ಯೂಸ್ ಮಾಡುವಂತ ಪ್ರಾಡಕ್ಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂದ್ರೆ ನೀವು ಹೇಗ್ ಬಳಸ್ತಿರೋ ಪ್ರಾಡಕ್ಟ್ ನ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಾಳಿಕೆ ಬರೋದು ಯಾವುದೇ ಪದಾರ್ಥ ಆದ್ರೂ ಸಹ. ಮತ್ತೆ ತುಂಬಾ ಜನಕ್ಕೆ ವಾಷಿಂಗ್ ಮಷಿನ್ ತಗೋಬೇಕು ಅಂತ ಆಸೆ ಇರುತ್ತೆ, ಬಟ್ ದೊಡ್ಡ ದೊಡ್ಡ ಮಷಿನ್ಸ್ ಬೈ ಮಾಡೋದಕ್ಕಂತೂ ಆಗಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಅಂತವ್ರಿಗೋಸ್ಕರ ನಿಜವಾಗ್ಲೂ ಬಹಳ ಉಪಯುಕ್ತ ಆಗುವಂತ ಪ್ರಾಡಕ್ಟ್ ಅಂತಂದ್ರೆ ಹೇಳೋದಕ್ಕೆ ತಪ್ಪಾಗೋದಿಲ್ಲ. ನಿಮ್ ಮನೆಯಲ್ಲಿ ನಲ್ಲಿನೇ ಇರ್ಬೇಕು, ಟ್ಯಾಂಕಿ ಕೂರಿಸ್ಕೊಂಡಿರ್ಬೇಕು, ಆ ತರದೆಲ್ಲ ಏನು ಇಲ್ಲ. ಜಸ್ಟ್ ನೀವು ಬಿಂದಿಗೆ ಬಕೆಟ್ ಬಳಸ್ಕೊಂಡು ಕೂಡ ನೀವು ಈ ತರ ಮಷಿನ್ ಅಲ್ಲಿ ಬಟ್ಟೆನ ವಾಶ್ ಮಾಡ್ಕೋಬಹುದು. ಅಂಡ್ ಇದ್ರಲ್ಲೇನೆ ಜಾಲ್ಸಾ ಆಪ್ಷನ್ ಕೂಡ ಇದೆ. ಅದು ಹೇಗೆ ಏನು ಅಂತ ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ, ನೀವು ನೋಡಿ. ವೀಕ್ಷಕರೇ, 15 ಮಿನಿಟ್ಸ್ ಕಂಪ್ಲೀಟ್ ಆಯ್ತು. ಬಜಾರ್ ಕೂಡ ಬರ್ತಾ ಇದೆ. ಇನ್ನೇನ್ ಬಟ್ಟೆ ವಾಶ್ ಆಗಿ ಕಂಪ್ಲೀಟ್ ಆಯ್ತು. ಅಂಡ್ ನೀರ್ ಕೂಡ ಯಾವ ರೀತಿ ಆಗಿದೆ ನೋಡಿ, ಫುಲ್ ಗಲೀಜ್ ಆಗ್ಬಿಟ್ಟಿದೆ. ಅಂದ್ರೆ ಬಟ್ಟೆ ಅಷ್ಟು ನೀಟಾಗಿ ವಾಶ್ ಆಗಿದೆ ಅಂತ ಹೇಳಿ ಜಾಲ್ಸೋ ಪ್ರೋಸೆಸ್ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಅಂಡ್ ಈ ಮಷಿನ್ ಕೂಡ ಬಜಾರ್ ಬಂತು. 2 ಮಷಿನ್ ಕೂಡ ಇವಾಗ ಬಜಾರ್ ಕೂಡ ಆಫ್ ಆಗ್ತಾ ಇದೆ. ಇವಾಗ ಆಗಿದ್ರೆ ವೇಸ್ಟ್ ನೀರ್ ಏನಿದೆ ಅಲ್ವಾ, ಇದನ್ನಾಗಿದ್ರೆ ಹೇಗ್ ಹೊರ ಹಾಕೋದು ಅಂತಂದ್ರೆ ಇಲ್ಲೇನಿದೆ ಇದು ಪೈಪ್ ನೀವು ನೋಡ್ತಾ ಇದೀರಲ್ವಾ, ಇದೊಂದು ಪೈಪು, ಈ ಪೈಪು ಜಸ್ಟ್ ಆ ಪೈಪ್ ನ ಈ ತರ ಬಿಟ್ರೆ ಸಾಕು, ಏನದ್ ಬಟ್ಟೆ ವಾಶ್ ಆಗಿರೋ ನೀರ್ ಪೂರ್ತಿ ಆಚೆ ಹೋಗುತ್ತೆ. ವೀಕ್ಷಕರೇ, ಬಟ್ಟೆ ವಾಶ್ ಆಗಿದ್ದಾಯ್ತು. ಅಂಡ್ ವಾಶ್ ಮಾಡಿರೋಂತ ಗಲೀಜ್ ನೀರೆಲ್ಲ ಕೂಡ ಪೈಪಿಂದ ಆಚೆ ಹೋಗಿದೆ. ಅಂಡ್ ಈಗ ಮತ್ತೆ ನೀವು ಇದ್ರಲ್ಲೇ ಜಾಲಿಸ್ಕೋಬೇಕು ಅಂದ್ರೆ ಇನ್ನೊಂದು ಅರ್ಧ ಬಕೆಟ್ ನೀರ್ ಹಾಕೊಂಡು 1 5 ಮಿನಿಟ್ಸ್ ಟೈಮರ್ ಇಟ್ಕೊಂಡ್ರೆ ಸಾಕು, ಜಾಲಿಸ್ಕೊಡುತ್ತೆ. ಅದರ್ವೈಸ್ ನೀವು ಮತ್ತೆ ಬಕೆಟ್ ಅಲ್ಲಿ ನೀರ್ ಇಟ್ಕೊಂಡು ನೀವೇ ಬಟ್ಟೆ ತಗೊಂಡು ಜಾಲಿಸ್ಕೊಂಡ್ರೆ ಕಂಪ್ಲೀಟ್ ಬಟ್ಟೆ ವಾಶ್ ಆಗುತ್ತೆ. ವೀಕ್ಷಕರೇ, ನಾನು ನಿಮ್ಗೆ ವಾಶ್ ಆಗಿರೋ ಬಟ್ಟೆ ತೋರಿಸ್ತಾ ಇದ್ದೀನಿ. ನಾನು ವಾಶಿಗೂ ಮುಂಚೆ ನಿಮಗೆ ತೋರಿಸ್ದೆ ಎಷ್ಟು ಗಲೀಜ್ ಇದೆ ನೋಡಿ ಕಾಲರ್ ಅಲ್ಲಿ ಅಂತೇಳಿ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಆಗಿದೆ ಅಂತ ಹೇಳಿ. ಅಂಡ್ ಇನ್ನೊಂದು ಬಟ್ಟೆಲು ಅಷ್ಟೇ ಕಾಲರ್ ಎಷ್ಟು ಗಲೀಜ್ ಇತ್ತು. ಅಂಡ್ ಇವಾಗ ಯಾವ ರೀತಿ ವಾಶ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಕಂಪ್ಲೀಟ್ ನೀವು ಕೈಯಲ್ಲಿ ಏನು ಬ್ರಷ್ ಮಾಡಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ಇದನ್ನ ಜಸ್ಟ್ ತಗೊಂಡು ನೀವು ಈ ತರ ಜಾಲ್ಸ್ಬಿಟ್ಟು ಹಾಕೊಂಡ್ರೆ ಕಂಪ್ಲೀಟ್ ಬಟ್ಟೆ ವಾಶ್ ಆಗಿರೋದು ರೆಡಿ ಆಗುತ್ತೆ. ನಾವು ಅವಾಗಲೇ ಬೆಡ್ಶೀಟ್ಸ್ ಕೂಡ ಇನ್ನೊಂದ್ ಕಡೆ ಹಾಕಿದ್ವಿ. ಬೆಡ್ಶೀಟ್ ಕೂಡ ಕಂಪ್ಲೀಟ್ ನೀಟ್ ಆಗಿ ಕ್ಲೀನ್ ಆಗಿದೆ. ಸೊ ಇದನ್ನು ಅಷ್ಟೇ ಒಂದು ಬಕೆಟ್ ಆಗಿ ನೀರ್ ತಗೊಂಡಾದ್ರೂ ಆಯ್ತು, ಅಥವಾ ಮಷಿನ್ ಒಂದ್ ಅರ್ಧ ಬಕೆಟ್ ನೀರ್ ಹಾಕೊಂಡು 1 5 ಮಿನಿಟ್ಸ್ ಟೈಮರ್ ಸೆಟ್ ಮಾಡ್ಕೊಂಡ್ರೆ ಕಂಪ್ಲೀಟ್ ನೀಟ್ ಆಗಿ ಜಾಲ್ಸ್ ಕೊಡುತ್ತೆ. ಇಷ್ಟೊತ್ತು ನೀವು ನೋಡಿದ್ರಲ್ಲ ಎಷ್ಟು ಸರಳವಾಗಿ ಸಿಂಪಲ್ ಆಗಿ ಕಡಿಮೆ ಬಜೆಟ್ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದಂತ ವಾಷಿಂಗ್ ಮಷಿನ್ ಇದು. ವೀಕ್ಷಕರೇ, ನಮ್ಮ ಆಫೀಸ್ ಬಂದು ಬೊಮ್ಮನಹಳ್ಳಿ ಗಾರೆಪಾಳ್ಯದಲ್ಲಿ ಕೂಡ ಲೊಕೇಟ್ ಆಗಿರುತ್ತೆ. ಹಾಗೆ ಇನ್ನು ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂತ ನಂಬರ್ಗೆ ನೀವು ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತನಾದ್ರೂ ಮಾಡ್ಬೋದು, ಕಾಲ್ ಆದ್ರೂ ಮಾಡ್ಬೋದು. ನೀವು ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಮಾಡೋದ್ರಿಂದ ನಿಮ್ಗೆ ಲೊಕೇಶನ್ ಸಿಗುತ್ತೆ ಅಂಡ್ ಬ್ರೀಫ್ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇದೆ.